ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ನನ್ನ ಚಾನಲನ್ನು ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಶೇರ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಎಲ್ರಿಗೂ ಒಂದು ದೊಡ್ಡ ಬಿಗ್ ಹಾರ್ಟ್ ನನ್ನ ಕಡೆಯಿಂದ. ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತಾಳ್ಮೆಯ ಫಲ ಯಾವಾಗಲೂ ಸಿಹಿಯಾಗಿರುತ್ತೆ ಅನ್ನೋದು. ಬನ್ನಿ, ತಡ ಮಾಡೋದು ಬೇಡ, ಶುರು ಮಾಡೋಣ. ಒಂದು ಹುಡುಗಿ ನರ್ಸರಿಲಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳ ಕೆಲಸ ಏನಪ್ಪ ಅಂತಂದರೆ ಗಿಡಗಳನ್ನ ತರಿಸ್ಕೊಳ್ಳೋದು, ಮತ್ತು ಯಾರು ಕೇಳ್ತಾರಲ್ಲ ಅವರಿಗೆ ಸೇಲ್ ಮಾಡೋ ಅಂಥದ್ದನ್ನ ಮಾಡ್ತಾ ಇರ್ತಾಳೆ. ಅವಳಿಗೆ ಯಾವುದೇ ಆಸೆ ಆಕಾಂಕ್ಷೆಗಳು ಇರೋದಿಲ್ಲ. ತನ್ನ ಕೆಲಸ ಆಯಿತು, ತಾನಾಯಿತು, ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾಳೆ. ಹೀಗಿರುವಾಗಲೇ ಒಂದು ದಿನ ನರ್ಸರಿಗೆ ಒಬ್ಬರು ಗಿಡ ತೊಗೊಳಕ್ಕೆ ಬರ್ತಾರೆ. ಒಂದು ದಿನ ಆ ಹುಡುಗಿ ಒಂದು ಗಿಡನ ಹುಡುಗಿಗೆ ಕೊಟ್ಟಿರ್ತಾಳೆ. ಅದುವರೆಗೂ ಪ್ರತಿದಿನ ಹೂವಿನ ಗಿಡಗಳ ಜೊತೆಗೆ ಇರ್ತಾ ಇದ್ದವಳಿಗೆ ಏನು ಅನಿಸ್ತಾ ಇರಲ್ಲ. ಆ ಹುಡುಗಿ ಬೀಳ್ಸ್ಕೊಂಡು ಹೋಗಿರೋ ಗಿಡ ನೋಡಿದಾಗ ಆ ಗಿಡದಲ್ಲಿ ಒಂದು ಸಣ್ಣ ಮೊಗ್ಗಿರುತ್ತೆ. ಆವಾಗ ಅವಳಿಗೆ ಅನಿಸುತ್ತೆ, ಬರ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ನೋಡ್ತಾಳೆ, ಎಷ್ಟು ಸುಂದರವಾಗಿದೆ ಗಿಡ, ಈ ಗಿಡ ಇದು ಮೊಗ್ಗೆ ಇಷ್ಟು ಸುಂದರವಾಗಿರ್ಬೇಕಾದ್ರೆ ಹೂ ಅರಳಿದ್ರೆ ಇನ್ನೆಷ್ಟು ಸುಂದರವಾಗಿರ್ಬೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಆ ಗಿಡನ ಎತ್ಕೊಂಡು ಮನೆಗೆ ತಗೊಂಬಂದು ಪ್ರೀತಿಯಿಂದ ಸಾಕ್ತಾಳೆ. ಆ ಗಿಡನ ಹೇಗಪ್ಪ ಅಂತಂದರೆ, ಆ ಗಿಡಕ್ಕೆ ಎಲ್ಲಿ ಬಿಸಿಲು ಜಾಸ್ತಿ ಬಿದ್ದುಬಿಟ್ರೆ ಗಿಡ ಒಣಗೋಗ್ಬಿಡುತ್ತೋ, ಎಲ್ಲಿ ಬಿರುಗಾಳಿ ಬಂದರೆ ಗಿಡ ಮುರಿದೋಗ್ಬಿಡುತ್ತೋ, ಎಲ್ಲಿ ಮಳೆ ಜಾಸ್ತಿ ಆಗ್ಬಿಟ್ರೆ ಗಿಡ ಬಗ್ಬಿಡುತ್ತೋ ಅಂದ್ಬಿಟ್ಟು ಬಿಸಿಲು ಬರ್ದಂಗೆ, ಮಳೆ ಬರ್ದಂಗೆ, ಬಿರುಗಾಳಿ ಬರದೇ ಇರೋ ರೀತಿ ಗಿಡನ ತಡಿತಾ ಇರ್ತಾಳೆ. ಆದರೆ ಅವಳಿಗಿದ್ದಿದ್ದು ಒಂದೇ ಒಂದು ಆಸೆ, ಆ ಗಿಡನ ತಾನು ಬೆಳೆಸ್ಬಿಟ್ಟು ಆ ಗಿಡದಲ್ಲಿ ಒಂದೇ ಒಂದು ಹೂವನ್ನು ಕಿತ್ತು ತನ್ನ ಮುಡಿಗೆ ಮುಡಿಸ್ಕೋಬೇಕು ಅನ್ನೋ ಆಸೆ ಆಗಿರುತ್ತೆ. ಆದರೆ ಏನು ಮಾಡ್ತಾಳೆ, ಪ್ರತಿದಿನ ಅದಕ್ಕೆ ಒಂಚೂರು ಬಿಸಿಲು ನೆರಳು ಏನೂ ತಾಗದೇ ಇರೋ ರೀತಿ ಬೆಳೆಸ್ತಾ ಇರ್ತಾಳೆ. ಯಾಕಪ್ಪ ಆ ಗಿಡನ ಅಷ್ಟು ಹಚ್ಕೊಂಡಿರ್ತಾಳೆ ಅಂತ ಅಂದರೆ, ಅವಳಿಗೆ ಯಾವುದೇ ಸ್ನೇಹಿತರು ಯಾರೂ ಇರೋದಿಲ್ಲ. ಅದಕ್ಕೆ ಆ ಗಿಡದ ಜೊತೆನೇ ಮಾತಾಡ್ತಿರ್ತಾಳೆ, ಖುಷಿಯಾಗಿರ್ತಾಳೆ. ಆ ಗಿಡ ನೋಡೋದು, ಪಾಲಿಸೋದು, ತನ್ನ ಕೆಲಸ ಮಾಡೋದು, ಆರಾಮಾಗಿರೋದು ಅಷ್ಟೇ ಆಗಿರುತ್ತೆ ಅವಳ ಕೆಲಸ. ಹೀಗೆ ಮಾಡ್ತಾ ಇರುವಾಗ 1 ವರ್ಷ ಕಳೀತು, 1.5 ವರ್ಷ ಕಳೀತು. ಆದರೂ ಆ ಗಿಡದಲ್ಲಿ ಒಂದೇ ಒಂದು ಮೊಗ್ಗು ಕೂಡ ಅರಳೋದಿಲ್ಲ. ಒಂದು ದಿನ ಅವಳಿಗೆ ತುಂಬ ಬೇಜಾರಾಯಿತು. ಏನಪ್ಪ, ನಾನು ಇಷ್ಟು ಪ್ರೀತಿಯಿಂದ ಗಿಡ ನೋಡ್ಕೊತೀನಿ, ಒಂದೇ ಒಂದು ಮೊಗ್ಗು ಕೂಡ ಬಿಟ್ಟಿಲ್ವಲ್ಲ ಈ ಗಿಡದಲ್ಲಿ ಅಂತ ಅಂದ್ಬಿಟ್ಟು ಏನು ಮಾಡ್ತಾಳೆ, ಗಿಡನ ಕಡ್ದಾಕ್ಬಿಡ್ಬೇಕು ಅನ್ನೋಷ್ಟು ಸಿಟ್ಟು ಬರುತ್ತೆ ಅವಳಿಗೆ. ಯಾಕೆಂದರೆ ಅವಳು ಅಷ್ಟು ಪ್ರೀತಿಯಿಂದ ಗಿಡ ಸಾಕಿರ್ತಾಳೆ, ಅದಕ್ಕೆ ಅಷ್ಟು ಕೋಪ ಬಂದ್ಬಿಡುತ್ತೆ. ಅವಾಗ ಏನು ಮಾಡ್ತಾಳೆ, ಅವಳು ಗಿಡ ಕಡ್ದಾಕ್ಬೇಕು ಅಂತ ಮುಂದಾಗ್ತಾಳೆ. ಆದರೂ ಯಾಕೋ ಮನಸ್ಸಾಗೋದಿಲ್ಲ. ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ನೆರಳಲ್ಲಿರೋ ಗಿಡನ ತೆಗೆದ್ಬಿಟ್ಟು ಬಿಸಿಲಿಗೆ ಇಟ್ಬಿಟ್ಟು ಬರ್ತಾಳೆ. ಈ ಗಿಡ ಏನಾದರೂ ಆಗಲಿ ನೋಡೋಣ ಆಮೇಲೆ ಅಂದ್ಬಿಟ್ಟು ಆ ಗಿಡದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅವಳ ಪಾಡಿಗೆ ಅವಳ ಕೆಲಸದ ಬಗ್ಗೆ ಗಮನ ಹರಿಸ್ತಾ ಇರ್ತಾಳೆ. 1 ತಿಂಗಳು ಕಳೆಯುತ್ತೆ, 2 ತಿಂಗಳು ಕಳೆಯುತ್ತೆ, 3 ತಿಂಗಳಾದರೂ ಆ ಗಿಡದ ಕಡೆ ಗಮನನೇ ಹರಿಸೋದಿಲ್ಲ ಅವಳು. ಯಾಕೆ ಅಂದರೆ ಅವಳಿಗೆ ಅಷ್ಟು ಬೇಜಾರಾಗಿರುತ್ತೆ. ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದ ನಾನು, ಆ ಗಿಡ ಯಾಕೆ ಒಂದು ಮಗು ಕೂಡ ಬಿಟ್ಟಿಲ್ಲ, ಹೂ ಕೂಡ ಬಿಟ್ಟಿಲ್ಲ ಅಂತ ಅಂದ್ಬಿಟ್ಟು ಆ ಗಿಡದ ಕಡೆ ನೋಡೋದೇ ಇಲ್ಲ ಅವಳು. ಅಷ್ಟು ಬೇಜಾರಾಗಿರ್ತಾಳೆ. ಆಮೇಲೆ ಒಂದು 3 ತಿಂಗಳ ನಂತರ ಒಂದು ದಿನ ಸಂಜೆ ಹೊತ್ತಲ್ಲಿ ಕರೆಂಟ್ ಹೋಗಿರುತ್ತೆ. ಕಿಟಕಿ ಫ್ಯಾನ್ ಇರೋದಿಲ್ಲ. ಆವಾಗ ಏನು ಮಾಡ್ತಾಳೆ, ಕಾರ್ಟನ್ನ ಸರಿಸ್ಬಿಟ್ಟು ಕಿಟಕಿ ಡೋರ್ನ ಓಪನ್ ಮಾಡಿ ನೋಡ್ತಾಳೆ. ಆ ಗಿಡ ಫುಲ್ಲು ಕೆಂಪು ಕಾಣಿಸ್ತಾ ಇರುತ್ತೆ. ಗಿಡದಲ್ಲಿ ಎಲೆನೂ ಕೂಡ ಕಾಣದೇ ಇರೋಷ್ಟು ಹೂ ಬಿಟ್ಟಿರುತ್ತೆ. ಅದನ್ನು ನೋಡ್ಬಿಟ್ಟು ಅವಳಿಗೆ ಆಶ್ಚರ್ಯನೂ ಆಗುತ್ತೆ, ಖುಷಿನೂ ಆಗುತ್ತೆ. ಆವಾಗ ಅವಳು ಯೋಚನೆ ಮಾಡ್ತಾಳೆ, ನಾನು ಒಂದು ಚಿಟ್ಟೆ ಕೂಡ ಬರೋಕ್ಕೆ ಬಿಡ್ತಿರ್ಲಿಲ್ಲ, ಒಂದು ಮಳೆ ಬಿಸಿಲು ಏನನ್ನೂ ಕೂಡ ಬೀಳಕ್ಕೆ ಬಿಡದೆ ಆ ಗಿಡನ ಅಷ್ಟು ಜೋಪಾನ ಮಾಡ್ತಾ ಇದ್ದೆ. ಆಶ್ಚರ್ಯಗಳ ಜೊತೆಗೆ ಅವಳು 3 ತಿಂಗಳಿಗೆ ಎಷ್ಟು ಬದಲಾವಣೆ ಆಗಿದೆಯಲ್ಲ ಅಂತಂದೇಳ್ಬಿಟ್ಟು ಖುಷಿ ಪಡ್ತಾಳೆ. ಅವತ್ತಂತಾಳೆ ಮನಸ್ಸಲ್ಲಿ, ನಾನು ಈ ಗಿಡನ ಫ್ರೀಯಾಗಿ ಬಿಟ್ಬಿಟ್ಟಿದ್ರೆ ಇನ್ನೂ ಮುಂಚೆ ಎಷ್ಟೊಂದು ಹೂಗಳನ್ನ ಬಿಡ್ತಾ ಇತ್ತು, ಎಷ್ಟು ಬೇಗ ಖುಷಿಯಾಗಿರ್ಬೋದಿತ್ತು ಅಂತ ಹೇಳ್ಬಿಟ್ಟು ಅಂದ್ಕೊತಾಳೆ ಅವಳು. ಈ ಕತೆ ಸಾರಸ್ಯ ಏನಪ್ಪ ಅಂತ ಅಂದರೆ, ಯಶಸ್ಸು ತಡವಾಗಿ ಬಂದರೂ ಅದರ ಸಂತೋಷವೇ ಅತ್ಯಂತ ದೊಡ್ಡದು. ತಾಳ್ಮೆಯಿಂದ ಕಾಯೋರಿಗೆ ಒಂದು ದಿನ ಖಂಡಿತ ಸಂತೋಷ ಅನ್ನೋ ಹೂವು ಅರಳುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಮತ್ತು ಇಂತಹ ಇನ್ನಷ್ಟು ಮೋಟಿವೇಶನ್ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.